ಕೇಂದ್ರ ಸರ್ಕಾರದವರು ಜೂನ್ 22 ನೀಟ್ ಎಕ್ಸಾಮ್ ಸಲುವಾಗಿ ಟೆಲಿಗ್ರಾಮ್ ಆ್ಯಪ್ ಬ್ಯಾನ್ ಮಾಡಿದ್ರು ತಾತ್ಕಾಲಿಕವಾಗಿ. ಜೂನ್ 23 ಇವತ್ತು ನಾನು ಮಿಡ್ನೈಟ್ ಓಪನ್ ಮಾಡಿದ್ದೀನಿ ಟೆಲಿಗ್ರಾಮ, ಬಟ್ ಕನೆಕ್ಟಿಂಗ್ ಅಂತ ಬೀಳತ್ತಿತ್ತು. ಮತ್ತು ಯಾವಾಗ ಓಪನ್ ಆಗ್ಬೋದು ನಾನು ಕಾಯ್ತಿದ್ದೀನಿ, ಬೆಳಿಗ್ಗೆಲ್ಲ ಟ್ರೈ ಮಾಡಿದ್ದೀನಿ, ಓಪನ್ ಆಗಲಿಲ್ಲ. ಮತ್ತು ಕನೆಕ್ಟಿಂಗ್ ಅಂತ ಬೀಳತ್ತಿತ್ತು. ಸ್ವಿಚ್ ಆಫ್ ಮಾಡಿದ್ದೀನಿ ಮೊಬೈಲ. ಪ್ಲೇಸ್ಟೋರಲ್ಲಿ ಹೋಗಿ ನೋಡಿದ್ರೆ ಟೆಲಿಗ್ರಾಮ್ ಆ್ಯಪ್ ಇಸ್ ನಾಟ್ ಅವೈಲೇಬಲ್ ಅಂತ ಬರ್ತಿತ್ತು. ಆಮೇಲೆ ಇವತ್ತು ಮಧ್ಯಾಹ್ನ 12 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ನಾನು VPN ಆನ್ ಮಾಡಿ ಒಂದು ವಿಡಿಯೋ ಎಡಿಟ್ ಮಾಡ್ತಿದ್ದೆ ಕ್ಯಾಪ್ಕಟ್ಟಲ್ಲಿ. ಆಮೇಲೆ ಡಾಟಾ ಆನ್ ಮಾಡಿದ್ದೆ ನಾನು. ಆ ಟೈಮಲ್ಲಿ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಬರ್ತಿತ್ತು. ಮತ್ತು ಟೆಲಿಗ್ರಾಮ್ ಆನ್ ಆಗಿರ್ಬೇಕಂತ ನಾನು ಓಪನ್ ಮಾಡಿ ನೋಡಿದೆ, ಟೆಲಿಗ್ರಾಮ್ ಸ್ಟಾರ್ಟ್ ಆಗಿತ್ತು. ಮೇಲೆ ಕನೆಕ್ಟಿಂಗ್ ಅಂತ ಬಿದ್ದಿರಲಿಲ್ಲ. ಅದಾದ ತಕ್ಷಣ ವಿಡಿಯೋ ಎಡಿಟಿಂಗ್ ಮಾಡಿದ್ದು ಸ್ಟಾಪ್ ಮಾಡಿ VPN ಆಫ್ ಮಾಡಿದ್ದೆ. ಆಫ್ ಮಾಡಿದ್ಮೇಲೆ ಅವಾಗ ಡಾಟಾ ಆನ್ ಇತ್ತು. VPN ಆಫ್ ಮಾಡಿದ್ಮೇಲೆ ಮತ್ತೆ ಟೆಲಿಗ್ರಾಮ್ ಆ್ಯಪ್ ಓಪನ್ ಮಾಡಿದಾಗ ಅವಾಗ ಮತ್ತೆ ಕನೆಕ್ಟಿಂಗ್ ಅಂತ ಬಿತ್ತು. ಯಾವುದೂ ಮೆಸೇಜು ಬರ್ತಿರ್ಲಿಲ್ಲ, ನಾನು ಕಳಿಸಿದ್ರು ಮೆಸೇಜ್ ಹೋಗ್ತಿರ್ಲಿಲ್ಲ. ಆಮೇಲೆ ನಂಗೆ ಗೊತ್ತಾಯಿತು, ಮೋಸ್ಟ್ಲಿ VPN ಕನೆಕ್ಟ್ ಮಾಡಿದ್ರೆ ಟೆಲಿಗ್ರಾಮ್ ನಮ್ಗೆ ಯೂಸ್ ಮಾಡ್ಕೊಳಕ್ಕಾಗತ್ತೆ ಅಂತ. ಅದಕ್ಕೆ ನೀವು ಟೆಲಿಗ್ರಾಮ್ ಆ್ಯಪ್ ನಿಮ್ಮ ಮೊಬೈಲಲ್ಲಿ ಓಪನ್ ಆಗ್ತಿರಲಿಲ್ಲ ಅಂತಂದ್ರೆ VPN ಡೌನ್ಲೋಡ್ ಮಾಡ್ಕೊಂಡು VPN ಆನ್ ಮಾಡ್ಕೊಂಡು ಡಾಟಾ ಆನ್ ಮಾಡ್ಕೊಂಡು ಟೆಲಿಗ್ರಾಮ್ ಆ್ಯಪ್ ಯೂಸ್ ಮಾಡ್ಕೊಳ್ಳಿ. ಮತ್ತು ಪ್ಲೇಸ್ಟೋರಲ್ಲಿ ಹೋದಾಗ ಟೆಲಿಗ್ರಾಮ್ ಆ್ಯಪ್ ಬರೋಂಗಿಲ್ಲ. ಇನ್ನೊಂದು ಜಿಮೇಲ್ ಅಕೌಂಟ್ ಇದ್ರೆ ನೀವು ಯೂಸ್ ಮಾಡ್ತಿರೋದು ಪ್ರೆಸೆಂಟ್ ಅದನ್ನು ಲಾಗೌಟ್ ಆಗಿ ಇನ್ನೊಂದು ಯೂಸ್ ಮಾಡ್ಕೊಂಡ್ಮೇಲೆ ಅಲ್ಲಿ ಇನ್ನೊಂದು ಜಿಮೇಲ್ ಅಕೌಂಟಲ್ಲಿ ಅಲ್ಲಿ ಸರ್ಚ್ ಮಾಡಿದರೆ ಅವಾಗ ಟೆಲಿಗ್ರಾಮ್ ಆ್ಯಪ್ ಅಂತ ಬರುತ್ತೆ. ಅದರೊಳಗಡೆ ಅಪ್ಡೇಟ್ ಅಂತ ಬರುತ್ತೆ. ಅಪ್ಡೇಟ್ ಹೊಡೆದ್ಮೇಲೆ ಅವಾಗ ಓಪನ್ ಆಗುತ್ತೆ. ಆ ಥರ ಮಾಡ್ಕೊಳ್ಳಿ.